ಹಾಯ್ ಸ್ನೇಹಿತರೆ, ಎಲ್ಲರಿಗೂ KS ಟ್ಯೂಟೋರಿಗೆ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವರ್ಧನ ಸಾಮ್ರಾಜ್ಯದ ಬಗ್ಗೆ ಸಂಬಂಧಿಸಿದಂಥ ಚಾಪ್ಟರ್ ವೈಸ್ ಕ್ಲಾಸ್ ಇರ್ತದೆ ನೋಡ್ರಿ. ಓಕೆ, ವರ್ಧನ ಸಾಮ್ರಾಜ್ಯ. ಈಗ ಆಲ್ರೆಡಿ ನಾವು ಕುಶಾಣರು, ಗುಪ್ತರು, ಸಿಂಧು ನಾಗರಿಕತೆ ಬಗ್ಗೆ ಚಾಪ್ಟರ್ ವೈಸ್ ಕ್ಲಾಸನ್ನು ಮಾಡಿದ್ದೇವೆ. ಇವತ್ತೇನಪ್ಪ ಅಂತಂದರೆ ವರ್ಧನ ಸಾಮ್ರಾಜ್ಯದ ಬಂದಿದೆ ನೋಡಿ. ಓಕೆ, ವರ್ಧನ ಸಾಮ್ರಾಜ್ಯದ ಬಗ್ಗೆ ಅಧ್ಯಾಯವಾರು ತರಗತಿ ನಡೀತಾ ಇದೆ ನೋಡಿ. ತಪ್ಪದೇ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಇದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ, ಗುಪ್ತರ ಪತ್ರ ನಂತರ ಪ್ರವರ್ಧಮಾನಕ್ಕೆ ಬಂದ ವರ್ಧಮಾನ ಮನೆತನದ ಸ್ಥಾಪಕ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ವರ್ಧನ ಮನೆತನದ ಸ್ಥಾಪಕ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ, ಪುಷ್ಯಭೂತಿ ಅಂತ ಕರಿತೇವೆ. ಪುಷ್ಯಭೂತಿ ಏನಪ್ಪ ಅಂತಂದರೆ ಈ ಒಂದು ಯಾವುದು ವರ್ಧಮಾನ ಮನೆತನದ ಪ್ರಮುಖ ಸ್ಥಾಪಕ ಆಗಿರ್ತಾನೆ. ಇವರು ಗುಪ್ತರ ಪತ್ರ ನಂತರ ಬಂದಿರ್ತಾರೆ ಅಂತಲೇ ಹೇಳ್ಬೋದು ನೋಡಿ. ಗುಪ್ತರ ನಂತರ ಬಂದಂಥ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ವರ್ಧನ ವಂಶ ಆಗಿದೆ ನೋಡಿ. ವರ್ಧನ ವಂಶದಲ್ಲಿ ಸ್ಥಾಪಕ ಯಾರಂದರೆ ಪುಷ್ಯಭೂತಿ ವರ್ಧನ ವಂಶದ ಸ್ಥಾಪಕ ಆಗಿರ್ತಾನೆ. ಓಕೆ, ಹರ್ಯಾಣದಲ್ಲಿರುವಂಥ ಠಾಣೇಶ್ವರವನ್ನು ರಾಜಧಾನಿಯಾಗಿ ಮಾಡಿಕೊಂಡಿರ್ತಾರೆ ಈತ ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ. ಆದ್ದರಿಂದ ಈ ಮನೆತನದ ಒಂದು ಪುಷ್ಯಭೂತಿ ವಂಶ ಎಂದು ಕೂಡ ಕರೆಯುತ್ತಾರೆ ನೋಡಿ. ವರ್ಧನ ಒಂದು ವಂಶವನ್ನು ಪುಷ್ಯಭೂತಿ ವಂಶ ಎಂದು ಕೂಡ ಕರೆಯುತ್ತಾರೆ. ಮುಂದಿನೊಂದು ಪ್ರಶ್ನೆ ನೋಡೋಣ. ಮುಂದಿನೊಂದು ಪ್ರಶ್ನೆ, ವರ್ಧನ ಮನೆತನದ ಮೊದಲ ಪ್ರಸಿದ್ಧ ಹಾಗೂ ಸ್ವತಂತ್ರ ದೊರೆ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ವರ್ಧನ ಮನೆತನದ ಮೊದಲ ಪ್ರಸಿದ್ಧ ಮತ್ತು ಸ್ವತಂತ್ರ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಪ್ರಭಾಕರ ವರ್ಧನ. ಪುಷ್ಯಭೂತಿ ನಂತರ ಬಂದಂಥ ಒಂದು ವರ್ಧಮಾನರ ರಾಜ ಯಾರಪ್ಪ ಅಂತಂದರೆ ಪ್ರಭಾಕರ ವರ್ಧನ ಇರ್ತಾನೆ ನೋಡ್ರಿ. ಪುಷ್ಯಭೂತಿ ನಂತರ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡ್ತಾನೆ ಪ್ರಭಾಕರ ವರ್ಧನ. ಪುಷ್ಯಭೂತಿಯ ನಂತರ ಬಂದ ರಾಜರಲ್ಲಿ ಪ್ರಭಾಕರ ವರ್ಧನ ಅತ್ಯಂತ ಪ್ರಬಲ ಆಗಿರ್ತಾನೆ. ಈತ ಯಾರಪ್ಪ ಅಂತಂದರೆ ಹರ್ಷವರ್ಧನನ ತಂದೆ ಅಂತ ನಾವು ಹೇಳ್ತೀವಿ ಪ್ರಭಾಕರ ವರ್ಧನ. ಈತನನ್ನು ಮಹಾರಾಜಾಧಿರಾಜ ಮತ್ತು ಪರಮ ಭಟ್ಟರಿಕ ಎಂಬ ಒಂದು ಬಿರುದುಗಳನ್ನು ಪಡೆದುಕೊಂಡಿರ್ತಾನೆ. ಮಹಾರಾಜಾಧಿರಾಜ, ಪರಮ ಭಟ್ಟರಿಕ ಬಿರುದು ಯಾರಿಗಿರುತ್ತಪ್ಪ ಅಂತಂದರೆ ಪ್ರಭಾಕರ ವರ್ಧನಿಗೆ ಇರುತ್ತದೆ ನೋಡ್ರಿ. ಈತ ಹರ್ಷವರ್ಧನ ಅವರ ಒಂದು ತಂದೆ ಆಗಿರ್ತಾನೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಹರ್ಷವರ್ಧನನ ಏಕೈಕ ಸಹೋದರಿ ಯಾರು ಅಂತ ಕೊಟ್ಟಿದ್ದಾರೆ. ಹರ್ಷವರ್ಧನ ತಂಗಿ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ರಾಜಶ್ರೀ. ರಾಜಶ್ರೀ ಏನಪ್ಪ ಅಂತಂದರೆ ಹರ್ಷವರ್ಧನನ ಒಂದು ಸಹೋದರಿ ಆಗಿರ್ತಾಳೆ. ಪ್ರಭಾಕರ ವರ್ಧನಿಗೆ 3 ಮಕ್ಕಳು ಇರ್ತವೆ. 2 ಗಂಡು ಮಕ್ಕಳು, 1 ಹೆಣ್ಣು ಮಗಳು ಇರ್ತಾರೆ. ಅದರಲ್ಲಿ ರಾಜಶ್ರೀ ಹೆಣ್ಣು ಮಗಳು, ಪ್ರಭಾಕರ ವರ್ಧನ ಗಂಡು ಮಗ ಇರ್ತಾನೆ ನೋಡ್ರಿ. ಪ್ರಭಾಕರ ಮಗ ಯಾರಪ್ಪ ಅಂತಂದರೆ ಹರ್ಷವರ್ಧನ ಗಂಡು ಮಗ ಆಗಿರ್ತಾನೆ. ಇನ್ನೊಬ್ಬರು ಯಾರಂತ ನಾವು ನೋಡೋಣ ನಿಂದ್ರಿ. ಪ್ರಭಾಕರ ವರ್ಧನಿಗೆ ರಾಜವರ್ಧನ, ಹರ್ಷವರ್ಧನ ಎಂಬ 2 ಪುತ್ರ ಇರ್ತಾರೆ. ರಾಜಶ್ರೀ ಎಂಬ ಪುತ್ರಿ ಇರ್ತಾಳೆ ನೋಡ್ರಿ. ರಾಜಶ್ರೀಯನ್ನು ಕೌನೌಜ್ನ ಒಂದು ಮುಖ್ಯ ಮೌಖರಿ ದೊರೆ ಆಗಿರುವಂಥ ಗೃಹವರ್ಮನಿಗೆ ಕೊಟ್ಟು ವಿವಾಹನ ಮಾಡಲಾಗುತ್ತದೆ. ರಾಜಶ್ರೀ ಯಾರಿಗೆ ಮದುವೆ ಆಗುತ್ತಾಳಪ್ಪ ಅಂತಂದರೆ ಗೃಹವರ್ಮನಿಗೆ ಮದುವೆ ಆಗುತ್ತಾಳೆ ನೋಡ್ರಿ. ಈತ ಮೌಖರಿ ಒಂದು ದೊರೆಯಾಗಿರ್ತಾನೆ. ಹರ್ಷನ ಅಣ್ಣನಾದ ರಾಜವರ್ಧನನ್ನು ಮೋಸದಿಂದ ಕೊಂದ ಗೌಡ ದೇಶದ ರಾಜ ಯಾರಂತ ಕೊಟ್ಟಿದ್ದಾರೆ. ಹರ್ಷನ ಅಣ್ಣನಾಗಿರುವಂಥ ರಾಜವರ್ಧನನ್ನು ಮೋಸದಿಂದ ಕೊಲೆ ಮಾಡಲಾಗುತ್ತದೆ. ಗೌಡ ದೇಶದತ್ತ ಆಗಿರ್ತಾನೆ ಆ ರಾಜ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಶಶಾಂಕ ನೋಡ್ರಿ. ಶಶಾಂಕ ಏನಪ್ಪ ಮಾಡ್ತಾನಂದರೆ ರಾಜವರ್ಧನನ್ನು ಏನು ಮಾಡ್ತಾನಂದರೆ ಮೋಸದಿಂದ ಕೊಲೆ ಮಾಡ್ತಾನೆ ಅಂತಲೇ ಹೇಳ್ಬೋದು. ಓಕೆ, ಶಶಾಂಕ ಆಗಿರ್ತಾನೆ ನೋಡ್ರಿ. ಈತ ಗೌಡ ದೇಶದ ರಾಜ ಆಗಿರ್ತಾನೆ. ಮಾಳ್ವಾದ ದೇವಗುಪ್ತ ಮತ್ತು ಬಂಗಾಳದ ಶಶಾಂಕ ಒಟ್ಟಾಗಿ ಏನು ಮಾಡ್ತಾರೆ ಅಂದರೆ ಕೌನೌಜ್ ಮೇಲೆ ದಾಳಿ ಮಾಡ್ತಾರೆ. ರಾಜವರ್ಧನನ್ನು ದೇವಗುಪ್ತನನ್ನು ಸೋಲಿಸಿದರೂ ಶಶಾಂಕನು ಆತನನ್ನು ಮೋಸದಿಂದ ಕೊಲೆ ಮಾಡ್ತಾನೆ ಅಂತಲೇ ಹೇಳ್ಬೋದು. ರಾಜವರ್ಧನ ಏನು ಮಾಡ್ತಾನಂದರೆ ದೇವಗುಪ್ತನನ್ನು ಸೋಲಿಸ್ತಾನೆ, ಆದರೂ ಕೂಡ ಶಶಾಂಕ ಈತನನ್ನು ಮೋಸದಿಂದ ಕೊಲೆ ಮಾಡುತ್ತಾನೆ ರಾಜವರ್ಧನನ್ನು. ಓಕೆ, ಮುಂದಿನ ಒಂದು ಪ್ರಶ್ನೆ, ಅಣ್ಣನ ಮರಣ ನಂತರ ಹರ್ಷವರ್ಧನನು ಕೆಲವು 16 ವರ್ಷ ವಯಸ್ಸಿನಲ್ಲಿ ಸಿಂಹಾಸನ ಏರಿದ ವರ್ಷ ಯಾವುದಂತ ಕೇಳಿದ್ದಾರೆ. ಅಂದರೆ ಹರ್ಷವರ್ಧನ ಸಿಂಹಾಸನವನ್ನು ಏರಿದಂಥ ವರ್ಷ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಕ್ರಿಸ್ತ ಶಕ 606ರಲ್ಲಿ ಹರ್ಷವರ್ಧನ ಸಿಂಹಾಸನವನ್ನು ಏರುತ್ತಾನೆ. ಓಕೆ, 606ರಲ್ಲಿ ಅಂತ ಏನು ಮಾಡ್ತಾರೆ ಅಂದರೆ ಪಟ್ಟಾಭಿಷೇಕ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕ್ರಿಸ್ತ ಶಕ 606ರಲ್ಲಿ ಪಟ್ಟಾಭಿಷೇಕ ಆಗ್ತಾನೆ ಅಂತಲೇ ಹೇಳ್ಬೋದು ಹರ್ಷವರ್ಧನ. ಆ ಒಂದು ಅವಧಿಯಲ್ಲಿ
ಹರ್ಷಶಕೆಯನ್ನು ಪ್ರಾರಂಭ ಮಾಡ್ತಾನೆ. ಹರ್ಷಶಕೆ ಯಾವಾಗ ಪ್ರಾರಂಭ ಆಯ್ತಂದ್ರೆ ಕ್ರಿಸ್ತ ಶಕ 606ರಲ್ಲಿ ಪ್ರಾರಂಭ ಆಯ್ತು ನೋಡ್ರಿ. ಆತ ಏನು ಮಾಡ್ತಾನಂದರೆ ಶಶಾಂಕನನ್ನು ಸೋಲಿಸಿ ಕಾಡಿಗೆ ಹೋಗಿದ್ದ ತನ್ನ ತಂಗಿಯನ್ನು ಕೂಡ ರಾಜಶ್ರೀಯನ್ನು ರಕ್ಷಿಸ್ತಾನೆ. ಹರ್ಷವರ್ಧನ ಶಶಾಂಕನನ್ನು ಸೋಲಿಸ್ತಾನೆ ನೋಡ್ರಿ. ಈ ಒಂದು ಹರ್ಷವರ್ಧನ ಅಂತಲೇ ಹೇಳ್ತೀವಿ. ಜೊತೆಗೆ ಅವ್ರ ತಂಗಿ ಆಗಿರುವಂಥ ರಾಜಶ್ರೀ ಕೂಡ ರಕ್ಷಣೆಯನ್ನು ನೀಡುತ್ತಾನೆ. ಮುಂದಿನ ಒಂದು ಪ್ರಶ್ನೆ, ವರ್ಧನರ ಮೂಲ ರಾಜಧಾನಿ ಯಾವುದಾಗಿತ್ತು? ಪುಷ್ಯಭೂತಿಯ ಮನೆತನದ ಅಂದರೆ ವರ್ಧನವರ ಮೂಲ ರಾಜಧಾನಿ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಠಾಣೇಶ್ವರ ಅಂತ ಹೇಳ್ತೀವಿ. ಠಾಣೇಶ್ವರ ವರ್ಧನರ ಒಂದು ಮೂಲ ರಾಜಧಾನಿ ಆಗಿರ್ತದೆ ನೋಡ್ರಿ. ಪುಷ್ಯಭೂತಿಯ ಮನೆತನದ ಮೊದಲ ನೆಲೆ ಆಗಿರುವಂಥ ಹರಿಯಾಣದ ಒಂದು ಕುರುಕ್ಷೇತ್ರ ಬಳಿ ಇರುವಂಥ ಠಾಣೇಶ್ವರ ಹರ್ಷವರ್ಧನವರ ಮೊದಲ ರಾಜಧಾನಿ ಆಗಿರ್ತದೆ. ನಂತರದಲ್ಲಿ ಹರ್ಷವರ್ಧನ ಕೌನೌಜನನ್ನು ವಶಪಡಿಸಿಕೊಂಡ ನಂತರ ರಾಜಶ್ರೀಯ ಒಂದು ಇದಾಗಿರುತ್ತೆ ನೋಡಿ, ಅದು ರಾಜಶ್ರೀಯ ಮನೆತನವಾಗಿರುವಂಥ ಒಂದು ಕೌನೌಜ್ ಅದನ್ನು ಏನು ಮಾಡ್ತಾನಂದರೆ ಎರಡನೇ ರಾಜಧಾನಿಯಾಗಿ ಪರಿವರ್ತನೆ ಮಾಡ್ತಾನೆ. ಎರಡನೇ ರಾಜಧಾನಿ ಓಕೆ, ಎರಡನೇ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಕೌನೌಜ್ ಆಗಿರುತ್ತೆ ನೋಡ್ರಿ. ಕೌನೌಜ್ ಎರಡನೇ ರಾಜಧಾನಿ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ, ಆಡಳಿತದ ಅನುಕೂಲಕ್ಕಾಗಿ ಹರ್ಷವರ್ಧನನ್ನು ತನ್ನ ರಾಜಧಾನಿಯನ್ನು ಠಾಣೇಶ್ವರದಿಂದ ಎಲ್ಲಿಗೆ ಬದಲಾಯಿಸಿದನಂತ ಕೇಳಿದ್ದಾರೆ. ಈಗ ತಾನು ಹೇಳಿದೆ ಅದನ್ನು ಉತ್ತರ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಕೌನೌಜ್ಗೆ ವರ್ಗಾವಣೆ ಮಾಡ್ತಾನೆ. ಇದು ಹರ್ಷವರ್ಧನನ ಎರಡನೇ ರಾಜಧಾನಿ ಆಗಿರ್ತದೆ. ಓಕೆ, ತನ್ನ ತಂಗಿಯ ರಾಜ ಆಗಿರುವಂಥ ಕೌನೌಜನ್ನು ವಶಪಡಿಸಿಕೊಂಡ ನಂತರ ಇಡೀ ಉತ್ತರ ಭಾರತದ ಆಳಲು ಏನು ಮಾಡ್ತಾನಂದರೆ ಆ ಒಂದು ಕೌನೌಜನ್ನು ಸ್ಥಳವಾಗಿ ಇಟ್ಟುಕೊಂಡಿಗೆಸಿಂದ ಅಲ್ಲಿಗೆ ಎರಡನೇ ರಾಜಧಾನಿಯಾಗಿ ವರ್ಗಾವಣೆ ಮಾಡಿಕೊಳ್ಳುತ್ತಾನೆ ಹರ್ಷವರ್ಧನ. ಕೌನೌಜನು ಎರಡನೇ ರಾಜಧಾನಿ ಆಗಿರ್ತದೆ ನೋಡ್ರಿ. ಮೊದಲನೇ ರಾಜಧಾನಿ ಠಾಣೇಶ್ವರ ಅಂತ ಹೇಳ್ತೀವಿ, ಎರಡನೇ ರಾಜಧಾನಿ ಕೌನೌಜ್ ಆಗಿರ್ತದೆ. ಇದು ತಂಗಿಯಾಗಿರುವಂಥ ರಾಜಶ್ರೀಯ ಒಂದು ವಶಪಡಿಸಿಕೊಂಡಿರ್ತಾರೆ ನೋಡ್ರಿ ಅಲ್ಲಿ. ಓಕೆ, ಮುಂದಿನ ಒಂದು ಪ್ರಶ್ನೆ, ಹರ್ಷವರ್ಧನನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಿ ಬೌದ್ಧ ಯಾತ್ರಿಕ ಯಾರು ಅಂತ ಕೇಳಿದ್ದಾರೆ. ಚೀನಿ ಬೌದ್ಧ ಯಾತ್ರಿಕ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಹುಯೆನ್ ತ್ಸಾಂಗ್ ಅಂತಲೇ ಹೇಳ್ಬೋದು ನೋಡಿ. ಹುಯೆನ್ ತ್ಸಾಂಗ್ ಏನಪ್ಪ ಅಂತಂದರೆ ಹರ್ಷವರ್ಧನನ ಕಾಲದಲ್ಲಿ ಬಂದಿರುವಂಥ ಬೌದ್ಧ ಚೀನಿ ಯಾತ್ರಿಕ ಆಗಿರ್ತಾನೆ ಹುಯೆನ್ ತ್ಸಾಂಗ್. ಹುಯೆನ್ ತ್ಸಾಂಗ್ ಸರಿಯಾದ ಉತ್ತರ ಆಗಿದೆ ನೋಡಿ. ಈತ ಏನಪ್ಪ ಅಂತಂದರೆ ಭಾರತದಲ್ಲಿ 15 ವರ್ಷಗಳ ಕಾಲ ಇರ್ತಾನೆ. ಬೌದ್ಧ ಧರ್ಮದ ಅಧ್ಯಯನ ಮಾಡುತ್ತಾನೆ. ಈತನು ಹರ್ಷವರ್ಧನ ಆಸ್ಥಾನಕ್ಕೆ ಗೌರವಯುತ ಅತಿಥಿಯಾಗಿ ಬರುತ್ತಾನೆ ಅಂತಲೇ ಹೇಳ್ತೀವಿ. ಹರ್ಷವರ್ಧನ ಆಸ್ಥಾನಕ್ಕೆ ಬಂದಿರುವಂಥ ಬೌದ್ಧ ಧರ್ಮದ ಒಂದು ಅತಿಥಿಯಾಗಿರುವಂಥ ಚೀನಿ ಯಾತ್ರಿಕ ಯಾರಪ್ಪ ಅಂತಂದರೆ ಹುಯೆನ್ ತ್ಸಾಂಗ್ ಆಗಿರ್ತಾನೆ. ಈತ ಬೌದ್ಧ ಧರ್ಮದ ಅಧ್ಯಯನ ಮಾಡಿರ್ತಾನೆ ನೋಡ್ರಿ. ನಳಂದ ವಿಶ್ವವಿದ್ಯಾಲಯದಲ್ಲಿ ಈತ ಕಲಿತಿರ್ತಾನೆ. ಮುಂದಿನ ಒಂದು ಪ್ರಶ್ನೆ, ಹುಯೆನ್ ತ್ಸಾಂಗ್ ಬರೆದ ಪ್ರಮುಖ ಕೃತಿ ಯಾವುದಂತ ಕೇಳಿದ್ದಾರೆ. ಹುಯೆನ್ ತ್ಸಾಂಗ್ ಅವರು ಬರೆದಿರುವಂಥ ಪ್ರಮುಖ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಆಪ್ಷನ್ಸ್ ಸಿ ನೋಡಿ, ಸಿಯುಕಿ. ಸಿಯುಕಿ ಏನಪ್ಪ ಅಂತಂದರೆ ಹುಯೆನ್ ತ್ಸಾಂಗ್ ಬರೆಯುತ್ತಾನೆ. ಫಾಯಿಯನ್ನು ಗೋಕೋಕಿ ಅಂತ ಹೇಳ್ತೀವಿ. ಹುಯೆನ್ ತ್ಸಾಂಗ್ನ ಸಿಯುಕಿ ಆಗಿದೆ ನೋಡಿ. ಸಿಯುಕಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಸಿಯುಕಿ ಅಂದರೆ ಏನಂತ ಅಂದರೆ ಇದರ ಅರ್ಥ ಏನು ಹೇಳ್ತದಂದ್ರೆ ಪಶ್ಚಿಮ ಜಗತ್ತಿನ ದಾಖಲೆಗಳು ಎಂಬ ಒಂದು ಅರ್ಥವನ್ನು ನೀಡುತ್ತದೆ. ಇದು ಸಿಯುಕಿ. ಈ ಗ್ರಂಥ ಹರ್ಷವರ್ಧನ ಆಡಳಿತ ಆಗಿರ್ಬೋದು, ಆ ಕಾಲದ ಸಮಾಜ ಧರ್ಮದ ಬಗ್ಗೆ ಅತ್ಯಮೂಲ್ಯವಾದಂಥ ಮಾಹಿತಿಯನ್ನು ನೀಡುವಂಥ ಒಂದು ಕೃತಿಯಾಗಿದೆ ಅಂತಲೇ ಹೇಳ್ತೀವಿ. ಈ ಒಂದು ಗ್ರಂಥ ಹರ್ಷವರ್ಧನ ಆಡಳಿತ ಹೇಳುತ್ತೆ, ಸಮಾಜದ ಬಗ್ಗೆ ಹೇಳುತ್ತೆ, ಧರ್ಮದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೆ. ಇದು ಸಿಯುಕಿ ಅಂದರೆ ಏನಪ್ಪ ಅಂತಂದರೆ ಪಶ್ಚಿಮ ಜಗತ್ತಿನ ದಾಖಲೆ ಎಂಬ ಒಂದು ಅರ್ಥವನ್ನು ನೀಡುತ್ತದೆ. ಇದು ಯಾರು ಬರೀತಾರೆ ಅಂದರೆ ಹುಯೆನ್ ತ್ಸಾಂಗ್ ಬರೀತಾರೆ ನೋಡ್ರಿ. ಈತ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ಚೀನಿ ಯಾತ್ರಿಕ ಆಗಿದ್ದಾನೆ. ಮುಂದಿನ ಒಂದು ಪ್ರಶ್ನೆ, ಹರ್ಷವರ್ಧನನ ಆಸ್ಥಾನದಲ್ಲಿ ಪ್ರಮುಖ ಸಂಸ್ಕೃತಿ ಕವಿಯಾಗಿದ್ದ ವಿದ್ವಾಂಸರು ಯಾರಂತ ಕೊಟ್ಟಿದ್ದಾರೆ. ಪ್ರಮುಖ ಹರ್ಷವರ್ಧನ ಆಸ್ಥಾನದಲ್ಲಿರುವಂಥ ವಿದ್ವಾಂಸ ಕವಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಬಾಣಭಟ್ಟ. ಬಾಣಭಟ್ಟ ಹರ್ಷವರ್ಧನ ಆಸ್ಥಾನದಲ್ಲಿರುವಂಥ ಪ್ರಮುಖ ಸಂಸ್ಕೃತ ಕವಿ ಆಗಿರ್ತಾನೆ ನೋಡ್ರಿ. ಓಕೆ, ಬಾಣಭಟ್ಟ ಸರಿಯಾದ ಉತ್ತರ ಆಗಿರ್ತದೆ. ಈತ ಪ್ರಮುಖ ಸಾಹಿತ್ಯ ಆಗಿರ್ತಾನೆ, ಶ್ರೇಷ್ಠ ಗದ್ಯ ಬರಹಗಾರ ಕೂಡ ಆಗಿರ್ತಾನೆ. ಈತ ಹರ್ಷವರ್ಧನ ಆಸ್ಥಾನದಲ್ಲಿ ಆಶ್ರಯ ಪಡೆದಿರ್ತಾನೆ ನೋಡ್ರಿ ಬಾಣಭಟ್ಟ.
ಮುಂದಿನ ಒಂದು ಪ್ರಶ್ನೆ, ಬಾಣಭಟ್ಟನು ರಚಿಸಿದ ಹರ್ಷವರ್ಧನನ ಜೀವನ ಚರಿತ್ರೆ ಯಾವುದಂತ ಕೇಳಿದ್ದಾರೆ. ಅಂದರೆ ಬಾಣಭಟ್ಟನು ಹರ್ಷವರ್ಧನನ ಒಂದು ಜೀವನ ಚರಿತ್ರೆ ಬರೀತಾನೆ, ಅದರ ಒಂದು ಹೆಸರು ಏನಂತ ಕೊಟ್ಟಿದ್ದಾರೆ. ಆ ಒಂದು ಕೃತಿ ಹೆಸರು ಏನಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಹರ್ಷ ಚರಿತ ಅಂತ ನಾವು ಹೇಳ್ತೀವಿ ನೋಡಿ. ಹರ್ಷ ಚರಿತೆ ಅಂತಲೇ ಹೇಳ್ಬೋದು. ಇದು ಯಾರು ಬರ್ತಾರೆ? ಹರ್ಷ ಚರಿತೆ ಬರೆದವರು ಬಾಣಭಟ್ಟ ಆಗಿರ್ತಾನೆ ನೋಡಿ. ಈತ ಹರ್ಷವರ್ಧನ ಆಸ್ಥಾನದಲ್ಲಿ ಇರುವಂಥ ಪ್ರಮುಖ ಸಂಸ್ಕೃತ ಕವಿ ಆಗಿರ್ತಾನೆ. ಓಕೆ, ಹರ್ಷ ಚರಿತ ಏನಪ್ಪ ಅಂತಂದ್ರೆ ಸಂಸ್ಕೃತದಲ್ಲಿ ಬರೆದಿರ್ತಾನಿತ. ಇದು ಮೊದಲ ಐತಿಹಾಸಿಕ ಜೀವನ ಚರಿತ್ರೆ ಆಗಿದೆ ನೋಡಿ. ಹರ್ಷವರ್ಧನ ಮೊದಲ ಐತಿಹಾಸಿಕ ಜೀವನ ಚರಿತ್ರೆ ಇದೆ. ಇದು ಹರ್ಷನ ಬಾಲ್ಯ ಮತ್ತು ತನ್ನ ಸಿಂಹಾಸನೇರಿದ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಹರ್ಷವರ್ಧನನ ಬಾಲ್ಯದ ಮತ್ತು ಸಿಂಹಾಸನವೇರಿದಂಥ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೃತಿ ಯಾವುದಪ್ಪ ಅಂತಂದರೆ ಹರ್ಷ ಚರಿತ್ರೆ. ಇದನ್ನು ಬರೆದವರು ಬಾಣಭಟ್ಟ ಇದನ್ನು ಬರೆಯುತ್ತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಸಂಸ್ಕೃತ ಸಾಹಿತ್ಯದ ಅತ್ಯುತ್ತಮ ಗದ್ಯ ಕಾವ್ಯ ಎಂದು ಪರಿಗಣಿಸಲಾಗಿದ್ದ ಬಾಣಭಟ್ಟನು ಬರೆದ ಮತ್ತೊಂದು ಕೃತಿ ಯಾವುದಂತ ಕೇಳಿದ್ದಾರೆ. ಬಾಣಭಟ್ಟ ಬರೆದಂಥ ಮತ್ತೊಂದು ಕೃತಿ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಇದು ಸಂಸ್ಕೃತ ಸಾಹಿತ್ಯದ ಅತ್ಯಂತ ಒಂದು ಗದ್ಯ ಕಾವ್ಯ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ದಶಕುಮಾರ ಚರಿತೆ ಅಂತಲೇ ಹೇಳ್ಬೋದು ನಾವು. ಸರಿ, ಇದು ಕಾದಂಬರಿ ನೋಡ್ರಿ. ಕಾದಂಬರಿ ಬರೀತಾನೆ. ದಶಕುಮಾರ ಚರಿತೆ ಅಲ್ಲ, ವೇಗದೂತ ಅಲ್ಲ, ರಘುವಂಶ ಅಲ್ಲ. ಇದು ಯಾರಪ್ಪ ಅಂತಂದರೆ ಕಾದಂಬರಿ. ಇದಕ್ಕೆ ಸರಿಯಾದ ಉತ್ತರ ಬಾಣಭಟ್ಟರ ಮತ್ತೊಂದು ಕೃತಿ ಆಗಿರುತ್ತೆ ಕಾದಂಬರಿ. ಓಕೆ, ಕಾದಂಬರಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಕಾದಂಬರಿ ವಿಶ್ವದ ಮೊದಲನೇ ಒಂದು ಕಾದಂಬರಿಗಳಲ್ಲಿ ಒಂದಾಗಿದೆ. ಬಾಣಭಟ್ಟನ ಮರಣ ನಂತರ ತನ್ನ ಮಗ ಆಗಿರುವಂಥ ಭೂಷಣ ಭಟ್ಟನು ಬರೀತಾನೆ ಅದನ್ನು. ಬಾಣಭಟ್ಟನು ಬರೆಯಲು ಪ್ರಾರಂಭ ಮಾಡಿದರೆ ಇದನ್ನು ಸಂಪೂರ್ಣವಾಗಿ ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಬಾಣಭಟ್ಟನ ಮಗನಾಗಿರುವಂಥ ಭೂಷಣ ಭಟ್ಟನು ಇದನ್ನು ಸಂಪೂರ್ಣವಾಗಿ ಬರೆಯುತ್ತಾನೆ, ಈ ಒಂದು ಕಾದಂಬರಿಯನ್ನು. ಓಕೆ, ಮುಂದಿನ ಒಂದು ಪ್ರಶ್ನೆ, ಸ್ವಂತ ದೊಡ್ಡ ವಿದ್ವಾಂಸನಾಗಿದ್ದ ಹರ್ಷವರ್ಧನನ್ನು ಈ ಕೆಳಗಿನ ಯಾವ ನಾಟಕವನ್ನು ಬರೆದಿಲ್ಲ ಅಂತ ಕೊಟ್ಟಿದ್ದಾರೆ. ಸ್ವಂತ ವಿದ್ವಾಂಸ ಆಗಿರ್ತಾನೆ ಹರ್ಷವರ್ಧನ, ಆತನು ಕೂಡ ನಾಟಕವನ್ನು ಬರಿತಾನೆ. ಇದರಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಮುದ್ರಾ ರಾಕ್ಷಸ ಶೂದ್ರಕ ಬರಿತಾನೆ ನೋಡ್ರಿ. ಯಾವುದು ವಿಶಾಖದತ್ತನ ಮುದ್ರಾ ರಾಕ್ಷಸ ಅಂತಲೇ ಹೇಳ್ಬೋದು. ಇದು ವಿಶಾಖದತ್ತನ ಮುದ್ರಾ ರಾಕ್ಷಸ. ಈತ ಹರ್ಷವರ್ಧನ ಬರೆದಿಲ್ಲ. ರತ್ನಾವಳಿ ಆಗಿರ್ಬೋದು, ಪ್ರಿಯದರ್ಶಿಕ ಮತ್ತು ನಾಗಾನಂದ ಎಂಬ ಒಂದು ಕೃತಿಗಳನ್ನು ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಹರ್ಷವರ್ಧನ ಆಗಿರ್ತಾನೆ. ಓಕೆ, ಮುದ್ರಾ ರಾಕ್ಷಸ ಇದಕ್ಕೆ ಉತ್ತರ ಆಗಿದೆ ನೋಡಿ. ಇದು ಅಲ್ಲ, ಹರ್ಷವರ್ಧನ ಬರೆದಂಥ ಕೃತಿ ಅಲ್ಲ ನೋಡ್ರಿ. ರತ್ನಾವಳಿ, ನಾಗಾನಂದ, ಪ್ರಿಯದರ್ಶಿಕ ಎಂಬ 3 ಶ್ರೇಷ್ಠ ಸಂಸ್ಕೃತ ನಾಟಕವನ್ನು ಹರ್ಷನ ಸ್ವಂತ ಬರೀತಾನೆ. ಮುದ್ರಾ ರಾಕ್ಷಸ ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ವಿಶಾಖದತ್ತ ಇರ್ತಾನೆ ನೋಡ್ರಿ. ವಿಶಾಖದತ್ತನ ಮುದ್ರಾ ರಾಕ್ಷಸ ಅಂತ ನಾವು ಕರಿತೇವೆ. ವಿಶಾಖದತ್ತ ಏನು ಮಾಡ್ತಾನೆ ಅಂದರೆ ಈ ಒಂದು ಮುದ್ರಾ ರಾಕ್ಷಸ ಬರೆಯುತ್ತಾನ. ಮುಂದಿನ ಒಂದು ಪ್ರಶ್ನೆ, ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಲು ಬಂದ ಹರ್ಷವರ್ಧನನ ಯುದ್ಧದಲ್ಲಿ ಸೋಲಿಸಿದ ಪ್ರಬಲ ರಾಜ ಯಾರಂತ ಕೇಳಿದ್ದಾರೆ ನೋಡ್ರಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತಾ, ಯಾಕಂದರೆ ಹರ್ಷವರ್ಧನನ್ನು ಸೋಲಿಸಿದಂಥ ಒಂದು ಕರ್ನಾಟಕದ ವ್ಯಕ್ತಿ ಆಗಿದ್ದಾನಂತಲೇ ಹೇಳ್ಬೋದು. ಈತ ಯಾರಪ್ಪ ಅಂತಂದರೆ ಕರ್ನಾಟಕದ ಪ್ರಮುಖ ರಾಜನಾಗಿರುವಂಥ ಇಮ್ಮಡಿ ಪುಲಿಕೇಶಿ, ಎರಡನೇ ಇಮ್ಮಡಿ ಪುಲಿಕೇಶಿ ಅಂತ ಕರಿಬೋದು. ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಆಗಿರ್ತಾನೆ ನೋಡ್ರಿ ಇಮ್ಮಡಿ ಪುಲಿಕೇಶಿ. ಈತ ಏನಪ್ಪ ಅಂತಂದರೆ ಹರ್ಷವರ್ಧನನ್ನು ಸೋಲಿಸ್ತಾನೆ. ನರ್ಮದಾ ನದಿ ಕದನ ನಡೀತದೆ ಅಂತ ಹೇಳ್ಬೋದು. ನರ್ಮದಾ ನದಿ ತೀರದಲ್ಲಿ ಈ ಒಂದು ಕದನ ಆಗುತ್ತೆ ನೋಡ್ರಿ. ಓಕೆ, ಇಮ್ಮಡಿ ಪುಲಿಕೇಶಿ ಸರಿಯಾದ ಉತ್ತರ ಇದೆ. ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆಯಾಗಿರ್ತಾನೆ ಈತ ಹರ್ಷವರ್ಧನನ್ನು ಸೋಲಿಸಿ ಆತನ ಸಾಮ್ರಾಜ್ಯದ ವಿಸ್ತರಣೆಯನ್ನು ತಡಿತಾನೆ ಅಂತಲೇ ಹೇಳ್ತೀವಿ ಹರ್ಷವರ್ಧನದು. ಓಕೆ, ಮುಂದಿನ ಒಂದು ಪ್ರಶ್ನೆ, ಇಮ್ಮಡಿ ಪುಲಿಕೇಶಿಯು ಹರ್ಷವರ್ಧನನ್ನು ಸೋಲಿಸಿದ ಈ ಐತಿಹಾಸಿಕ ಕದನವನ್ನು ಯಾವ ನದಿಯ ದಡದಲ್ಲಿ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ನರ್ಮದಾ ನದಿ ತೀರದ ಹತ್ತಿರ ಹರ್ಷವರ್ಧನನು ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ಯುದ್ಧ ನಡೀತದೆ. ಇದನ್ನು ನರ್ಮದಾ ನದಿ ಕದನ ಎಂದು ಕೂಡ ಕರೆಯುತ್ತಾರೆ. ಓಕೆ, ಕ್ರೈಸ್ತ ಶಕ 618-19 ಒಂದು ಸುಮಾರಿಗೆ ಏನಂದರೆ ನರ್ಮದಾ ನದಿಯ ಕಾಳಗ ಹರ್ಷವರ್ಧನನ್ನು ಸೋಲಿನ ಅನುಭವಿಸುತ್ತಾನೆ. ಈ ಮೂಲಕ ಏನಪ್ಪ ಅಂತಂದರೆ ನರ್ಮದಾ ನದಿ ಅವರಿಬ್ಬರ ಒಂದು ಸಾಮ್ರಾಜ್ಯದ ಗಡಿಯಾಗಿ ಉಳಿತದೆ ಅಂತಲೇ ಹೇಳ್ಬೋದು. ನರ್ಮದಾ ನದಿ ಉತ್ತರಕ್ಕೆ ಹರ್ಷವರ್ಧನ
ಉತ್ತರಕ್ಕೆ ಅರಸೆ ಇರ್ತಾನೆ, ದಕ್ಷಿಣಕ್ಕೆ ಪುಲಿಕೇಶಿ ಇರ್ತಾನೆ ನೋಡ್ರಿ. ದಕ್ಷಿಣಕ್ಕೆ ಪುಲಿಕೇಶಿ ಆಳ್ವಿಕೆಯನ್ನು ಮಾಡುತ್ತಾನೆ. ಮುಂದಿನ ಒಂದು ಪ್ರಶ್ನೆ, ಹರ್ಷವರ್ಧನನ ಸೋಲನ್ನು ಸ್ಪಷ್ಟವಾಗಿ ದಾಖಲಿಸುವ ಪ್ರಸಿದ್ಧ ಶಾಸನ ಯಾವುದಂತ ಕೊಟ್ಟಿದ್ದಾರೆ. ಈ ಒಂದು ನರ್ಮದಾ ನದಿ ಕದನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಒಂದು ಪ್ರಸಿದ್ಧ ಶಾಸನ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಐಹೊಳೆಯ ಶಾಸನ ನೋಡಿರಿ. ಐಹೊಳೆ ಶಾಸನ ಏನಪ್ಪ ಅಂತಂದರೆ ನರ್ಮದಾ ನದಿ ಕದನದ ಬಗ್ಗೆ ಮಾಹಿತಿಯನ್ನು ನೀಡಿದೆ. ಐಹೊಳೆ ಶಾಸನ ಸರಿಯಾದ ಉತ್ತರ ಆಗಿದೆ ನೋಡಿ. ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಬಾಗಲಕೋಟೆ ಜಿಲ್ಲೆಯ ಒಂದು ಐಹೊಳೆ ಹತ್ರ ಈ ಒಂದು ಶಾಸನ ಕಂಡು ಬರ್ತದೆ. ಇದು ಇಮ್ಮಡಿ ಪುಲಿಕೇಶಿ ವಿಜಯಗಳ ಬಗ್ಗೆ ಮತ್ತು ಹರ್ಷವರ್ಧನನ ಸೋಲಿಸಿದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಜೊತೆಗೆ ಇಮ್ಮಡಿ ಪುಲಿಕೇಶಿ ಈ ಒಂದು ಕದನದಲ್ಲಿ ಗೆದ್ದುಗೆಸಿಂದ ಪರಮೇಶ್ವರ ಎಂಬ ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾನೆ ನೋಡ್ರಿ. ಯಾರು? ಇಮ್ಮಡಿ ಪುಲಿಕೇಶಿ. ಪರಮೇಶ್ವರ ಎಂಬ ಒಂದು ಬಿರುದನ್ನು ಪಡೆದುಕೊಂಡ ವ್ಯಕ್ತಿ ಯಾರಂತ ಪ್ರಶ್ನೆ ಆಗಿದೆ. ಇಮ್ಮಡಿ ಪುಲಿಕೇಶಿ ಆಗಿರ್ತಾನೆ ನೋಡ್ರಿ. ಪರಮೇಶ್ವರ ಎಂಬ ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾನೆ. ಮುಂದಿನ ಒಂದು ಪ್ರಶ್ನೆ, ಸ್ವಾತಂತ್ರ್ಯದಲ್ಲಿ ರಚಿತವಾಗಿರುವ ಈ ಐಹೊಳೆ ಶಾಸನದ ಕರ್ತೃ ಯಾರು ಅಂತ ಕೊಟ್ಟಿದ್ದಾರೆ. ಐಹೊಳೆ ಶಾಸನ ಅಂತ ಬರೆದಿರುವಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರವಿಕೀರ್ತಿ ನೋಡಿ. ರವಿಕೀರ್ತಿಯ ಐಹೊಳೆ ಶಾಸನವನ್ನು ಬರಿತಾನೆ ಅಂತಲೇ ಹೇಳಬಹುದು. ರವಿಕೀರ್ತಿ ಸರಿಯಾದ ಉತ್ತರ ಆಗಿರುತ್ತೆ. ಈತ ಏನಪ್ಪ ಅಂತಂದರೆ ಇಮ್ಮಡಿ ಪುಲಿಕೇಶಿ ಆಸ್ಥಾನದ ಕವಿ ಆಗಿರ್ತಾನೆ. ಜೈನ ಕವಿ ಆಗಿರುವಂಥ ರವಿಕೀರ್ತಿ ಏನಪ್ಪ ಅಂತಂದರೆ ಮೇಗುತಿ ದೇವಾಲಯ ಗೋಡೆಗಳ ಮೇಲೆ ಈ ಒಂದು ಶಾಸನವನ್ನು ಬರೀತಾನೆ ಅಂತಲೇ ಹೇಳ್ಬೋದು. ಮೇಗುತಿ ಎಂಬ ಒಂದು ಗೋಡೆಗಳ ಮೇಲೆ ಬಾದಾಮಿ ಒಂದು ಶಾಸನ ಬರೀತಾನೆ ನೋಡ್ರಿ. ಐಹೊಳೆ ಶಾಸನ ಬರೀತಾನೆ. ಐಹೊಳೆ ಶಾಸನ ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ರವಿಕೀರ್ತಿ ಆಗಿದ್ದಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಚೀನಿ ಯಾಂತ್ರಿಕ ಹುಯೆನ್ ತ್ಸಾಂಗ್ನ ದಾಖಲೆಗಳಲ್ಲಿ ಹರ್ಷವರ್ಧನನನ್ನು ಯಾವ ಒಂದು ಬಿರುದಿನಿಂದ ಕರೆಯಲಾಗಿದೆ. ಹರ್ಷವರ್ಧನನನ್ನು ಯಾವ ಒಂದು ಬಿರುದಿನಿಂದ ಕರೆಯಲಾಗಿದೆ ಈ ಒಂದು ಹುಯೆನ್ ತ್ಸಾಂಗ್ನ ಸಿಯುಕಿಯ ಒಂದು ಗ್ರಂಥದಲ್ಲಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಶಿಲಾದಿತ್ಯ ಎಂಬ ಒಂದು ಬಿರುದಿನಿಂದ ಸಿಯುಕಿ ಎಂಬ ಒಂದು ಗ್ರಂಥದಲ್ಲಿ ಕರೆಯಲಾಗಿದೆ. ಶಿಲಾದಿತ್ಯ ಅದಕ್ಕೆ ಸರಿಯಾದಾಗಿದೆ. ಹುಯೆನ್ ತ್ಸಾಂಗ್ನ ಒಂದು ಈ ಒಂದು ಗ್ರಂಥದಲ್ಲಿ ಹರ್ಷವರ್ಧನನನ್ನು ಶಿಲಾದಿತ್ಯ ಎಂಬ ಒಂದು ಬಿರುದಿನಿಂದ ಕರೆಯಲಾಗಿದೆ. ಈತನನ್ನು ಉತ್ತರ ಭಾರತದ ಸಾರ್ವಭೌಮ ಎಂದು ಕೂಡ ಹೊಗಳಿದ್ದಾರೆ ಅಂತಲೇ ಹೇಳ್ಬೋದು. ಸಕಲ ಲೋಹಿತ ಪತೇಶ್ವರ ಎಂಬ ಒಂದು ಮಾಹಿತಿಯನ್ನು ಕೂಡ ಈ ಒಂದು ಸಿಯುಕಿ ಗ್ರಂಥದಲ್ಲಿ ನಾವು ನೋಡ್ತೀವಿ ನೋಡಿ. ಮುಂದಿನೊಂದು ಪ್ರಶ್ನೆ, ಹರ್ಷವರ್ಧನನು ಪ್ರತಿ 5 ವರ್ಷಗಳಿಗೊಮ್ಮೆ ಗಂಗಾ ಮತ್ತು ಯಮುನಾ ನದಿಗಳ ಸಂಗಮದಲ್ಲಿ ಮಹಾಮೋಕ್ಷ ಪರಿಷತ್ ಎಂಬ ದಾನ ಸಮ್ಮೇಳನವನ್ನು ಎಲ್ಲಿ ನಡೆಸುತ್ತಿದ್ದನು. ಹರ್ಷವರ್ಧನ್ ಏನು ಮಾಡ್ತಾನಂದರೆ 5 ವರ್ಷಗಳಿಗೊಮ್ಮೆ ಯಮುನಾ ಮತ್ತು ಗಂಗಾ ನದಿ ತೀರಗಳಲ್ಲಿ ಮಹಾಮೋಕ್ಷ ಪರಿಷತ್ ಎಂಬ ಒಂದು ಸಮ್ಮೇಳನ ನಡೆಸ್ತಿರ್ತಾನೆ. ಯಾವ ಹೆಸರಿನಿಂದ ಕರೀತಾರೆ ಈ ಒಂದು ಸಮ್ಮೇಳನ ಅಂತ ಕೂಡ ಕರೆದಿದ್ದಾರೆ. ಇದಕ್ಕೆ ಮಹಾಮೋಕ್ಷ ಪರಿಷತ್ ಅಂತ ಕರಿತಿರ್ತಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಅಂತ ಕರಿತೇವೆ ನಾವು. ಪ್ರಯಾಗ್ರಾಜ್ಗೆ ಅಲಹಾಬಾದ್ ಅಂತ ಮರುನಾಮಕರಣ ಮಾಡಲಾಗಿದೆ. ಅಲಹಾಬಾದ್ಗೆ ಪ್ರಯಾಗ್ರಾಜ್ ಅಂತ ಇಟ್ಟಿದ್ದಾರೆ ನೋಡ್ರಿ. ಓಕೆ, ಹರ್ಷವನು ಅತ್ಯಂತ ದಾನಶೂರನಾಗಿರ್ತಾನೆ. ಪ್ರಯಾಗದಲ್ಲಿ ನಡೆಯುತ್ತಿದ್ದ ಈ ಒಂದು 75 ದಿನಗಳ ಸಮ್ಮೇಳನದಲ್ಲಿ ತನ್ನಲ್ಲಿರುವ ಸಂಪತ್ತನ್ನೆಲ್ಲ ಬಡವರಿಗೆ, ಸನ್ಯಾಸಿಗಳಿಗೆ ಮತ್ತು ಬ್ರಾಹ್ಮಣರಿಗೆ ದಾನ ಮಾಡುತ್ತಿರ್ತಾನೆ ಅಂತಲೇ ಹೇಳ್ಬೋದು ಹರ್ಷವರ್ಧನ. ಓಕೆ, ಹರ್ಷವರ್ಧನ ಎಲ್ಲರಿಗೂ ದಾನ ಮಾಡ್ತಿರ್ತಾನೆ ತನ್ನ ಸಂಪತ್ತನ್ನು. ತನ್ನ ಕೃತಿಯ ಮೂಲಕ ಈ ಕಾಲದಲ್ಲಿ ಇತಿಹಾಸವನ್ನು ದಾಖಲಿಸಿದ ಹುಯೆನ್ ತ್ಸಾಂಗ್ನನ್ನು ಏನೆಂದು ಕರೆಯುತ್ತಾರೆ. ಹುಯೆನ್ ತ್ಸಾಂಗ್ನ ಒಂದು ಯಾವ ಹೆಸರಿನಿಂದ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಈತರಿಗೆ ಸರಿಯಾದ ಉತ್ತರ ಯಾಂತ್ರಿಕರ ರಾಜ್ಯ ಅಂತ ಕರಿತಿರ್ತಾನೆ ನೋಡ್ರಿ. ಯಾಂತ್ರಿಕರ ರಾಜ್ಯ ಅಂತ ಕರಿತಿರ್ತಾನೆ. ಯಾಕಪ್ಪ ಅಂತಂದರೆ ಈತ ಹಲವಾರು ಕಡೆ ಸುತ್ತಾಟವನ್ನು ಮಾಡ್ತಿರ್ತಾನೆ. ಅದಕ್ಕಾಗಿ ಈತಗೆ ಯಾಂತ್ರಿಕ ರಾಜ್ಯ ಎಂಬ ಒಂದು ಹೆಸರನ್ನು ನೀಡಿರ್ತಾರೆ. ಯಾಂತ್ರಿಕ ರಾಜ್ಯ. ಅಪಾರ ಜ್ಞಾನ ಮತ್ತು ಭಾರತದಾದ್ಯಂತ ಕೈಗೊಂಡ ಸುದೀರ್ಘ ಒಂದು ಕಠಿಣ ಪ್ರಯಾಣಕ್ಕಾಗಿ ಈತನನ್ನು ಯಾಂತ್ರಿಕರ ರಾಜಪುತ್ರ ಅಥವಾ ಯಾಂತ್ರಿಕರ ರಾಜ್ಯ ಎಂಬ ಒಂದು ಹೆಸರಿನಿಂದ ಕರೆಯಲಾಗುತ್ತಿರ್ತದೆ ಅಂತಲೇ ಹೇಳ್ಬೋದು ಹುಯೆನ್ ತ್ಸಾಂಗ್ಸ್ಗೆ. ಮುಂದಿನ ಒಂದು ಪ್ರಶ್ನೆ, ಹರ್ಷವರ್ಧನನ ಕಾಲದಲ್ಲಿ ಉಚ್ಚಾರ್ಯ ಸ್ಥಿತಿಯಲ್ಲಿದ್ದ ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಬೃಹತ್ ವಿಶ್ವವಿದ್ಯಾಲಯ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಳಂದ ವಿಶ್ವವಿದ್ಯಾಲಯ. ನಳಂದ ವಿಶ್ವವಿದ್ಯಾಲಯ ಏನಪ್ಪ ಅಂತಂದರೆ ಹರ್ಷವರ್ಧನ ಒಂದು ಕಾಲದಲ್ಲಿ ಇರ್ತದೆ ನೋಡ್ರಿ. ಭಾರತದ ಅತ್ಯಂತ ಒಂದು ಪ್ರಾಚೀನ ಬೃಹತ್ ವಿಶ್ವವಿದ್ಯಾಲಯ ಯಾವುದಪ್ಪ ಅಂತಂದರೆ ನಳಂದ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಈ ಒಂದು ವಿಶ್ವವಿದ್ಯಾಲಯಕ್ಕೆ ಹರ್ಷವರ್ಧನ ಏನಪ್ಪ ಅಂತಂದರೆ ಪ್ರತಿ ವರ್ಷ ದಾನವನ್ನು ನೀಡುತ್ತಿರ್ತಾನೆ ಅಂತಲೇ ಹೇಳ್ಬೋದು ಈ ಒಂದು ವಿಶ್ವವಿದ್ಯಾಲಯಕ್ಕೆ.
ಓಕೆ. ನಳಂದ ವಿಶ್ವವಿದ್ಯಾಲಯ ಹರ್ಷವರ್ಧನ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯವು ಅತ್ಯಂತ ರಾಷ್ಟ್ರೀಯ ಒಂದು ಖ್ಯಾತಿಯನ್ನು ಪಡೆದುಕೊಂಡಿರ್ತದೆ, ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದುಕೊಂಡಿರ್ತದೆ. ಹರ್ಷವರ್ಧನ ಈ ಒಂದು ವಿಶ್ವವಿದ್ಯಾಲಯದ ನಿರ್ವಹಣೆಗಾಗಿ ನೂರಾರು ಹಳ್ಳಿಗಳಲ್ಲಿ ಆದಾಯವನ್ನು ದಾನವಾಗಿ ನೀಡುತ್ತಿರ್ತಾನೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ. ಮುಂದಿನ ಒಂದು ಪ್ರಶ್ನೆ, ಓಯನ್ ಥ್ಯಾಂಕ್ಸ್ನ ಅಧ್ಯಯನ ಮಾಡುವಾಗ ನಳಂದ ವಿಶ್ವವಿದ್ಯಾಲಯದ ಕುಲಪತಿ ಯಾರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಓಯನ್ ಥ್ಯಾಂಕ್ಸ್ ಏನಪ್ಪ ಅಂತಂದರೆ ಈ ಒಂದು ನಳಂದ ವಿಶ್ವದಲ್ಲಿ ಅಧ್ಯಯನ ಮಾಡ್ತಾನೆ. ಆ ಒಂದು ಸಮಯದಲ್ಲಿ ಈ ಒಂದು ನಳಂದ ವಿಶ್ವವಿದ್ಯಾಲಯದ ಕುಲಪತಿ ಯಾರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಶಿಲಾಭದ್ರ. ಶಿಲಾಭದ್ರ ಏನಪ್ಪ ಅಂತಂದರೆ ಓಯನ್ ಥ್ಯಾಂಕ್ಸ್ ಓದುವಂಥ ಸಂದರ್ಭದಲ್ಲಿ ಈ ಒಂದು ನಳಂದ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ಶಿಲಾಭದ್ರ. ಶಿಲಾಭದ್ರ ಅವರು ಏನಪ್ಪ ಅಂತಾರೆ ಈ ಒಂದು ಅವರು ಅಧ್ಯಕ್ಷರಾಗಿರ್ತಾರೆ ನೋಡ್ರಿ. ಬೌದ್ಧ ಧರ್ಮದ ಒಂದು ಪ್ರಕಾಂಡ ಪಂಡಿತನಾಗಿರುವಂಥ ಆಚಾರ್ಯ ಶಿಲಾಭದ್ರರು ಆ ಒಂದು ಸಮಯದಲ್ಲಿ ನಳಂದದ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರ್ತಾನೆ. ಓಯನ್ ಥ್ಯಾಂಕ್ಸ್ ಇವರಿಂದಲೇ ಯೋಗಶಾಸ್ತ್ರವನ್ನು ಕೂಡ ಕಲಿತಿರ್ತಾನೆ ನೋಡ್ರಿ ಶಿಲಾಭದ್ರ ಗುರುವಿನಿಂದ. ಮುಂದಿನ ಒಂದು ಪ್ರಶ್ನೆ, ಪ್ರಾರಂಭದಲ್ಲಿ ಶಿವ ಮತ್ತು ಸೂರ್ಯನ ಆರಾಧಕನಾಗಿದ್ದ ಹರ್ಷವರ್ಧನನು ತನ್ನ ಜೀವನದ ಕೊನೆಯಲ್ಲಿ ಈ ದಿನಗಳಲ್ಲಿ ಯಾವ ಧರ್ಮವನ್ನು ಪಾಲಿಸಿದನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬೌದ್ಧ ಧರ್ಮದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೀನಯಾನ ಮತ್ತು ಮಹಾಯಾನ ಅಂತ ಎರಡು ರೀತಿಯಲ್ಲಿ ಕೊಟ್ಟಿದ್ದಾರೆ. ಬೌದ್ಧ ಧರ್ಮದಲ್ಲಿ ಮಹಾಯಾನವನ್ನು ಆತ ಪಾಲನೆ ಮಾಡುತ್ತಾನೆ. ಯಾಕಪ್ಪ ಅಂತಂದ್ರೆ ಮಹಾಯಾನ ಹೊಸ ಒಂದು ಪಂಥ ಆಗಿರ್ತದೆ ನೋಡಿರಿ, ಹೀನಯಾನ ಹಳೆಯ ಪಂಥ ಆಗಿರ್ತದೆ. ಹೊಸ ಪಂಥ ಯಾವುದು? ಮಹಾಯಾನ ಆಗಿರ್ತದೆ, ಹೊಸ ಪಂಥ ಆಗಿರ್ತದೆ. ಕಳೆದ ಒಂದು ತರಗತಿಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಓಕೆ, ಮಹಾಯಾನ ಹೊಸ ಪಂಥ ಆಗಿರುತ್ತೆ ನೋಡ್ರಿ. ತನ್ನ ತಂಗಿ ರಾಜಶ್ರೀ ಮತ್ತು ಬೌದ್ಧ ಭಿಕ್ಷು ಆಗಿರುವಂಥ ಓಯನ್ ಥ್ಯಾಂಕ್ಸ್ನ ಒಂದು ಪ್ರಭಾವದಿಂದ ಹರ್ಷವರ್ಧನ್ ಏನಪ್ಪ ಅಂತಂದರೆ ಮಹಾಯಾನ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಆದರೂ ಕೂಡ ಅವನ ಎಲ್ಲ ಒಂದು ಧರ್ಮಗಳನ್ನು ಗೌರವಿಸ್ತಿರ್ತಾನೆ ಅಂತಲೇ ಕೂಡ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಮಹಾಯಾನ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹರ್ಷನು ಓಯನ್ ಥ್ಯಾಂಕ್ಸ್ನ ಅಧ್ಯಕ್ಷತೆಯಲ್ಲಿ ಬೃಹತ್ ಧಾರ್ಮಿಕ ಸಭೆಯನ್ನು ಎಲ್ಲಿ ಆಯೋಜಿಸಿದನು? ಅಧ್ಯಕ್ಷತೆ ಯಾರಪ್ಪ? ಹರ್ಷವರ್ಧನ್ ಏನು ಮಾಡ್ತಾನೆ ಅಂದರೆ ಓಯನ್ ಥ್ಯಾಂಕ್ಸ್ನ ಅಧ್ಯಕ್ಷತೆಯಲ್ಲಿ ಒಂದು ಬೃಹತ್ ಧಾರ್ಮಿಕ ಸಭೆಯನ್ನು ಆಯೋಜಿಸ್ತಾನೆ. ಆ ಒಂದು ಸ್ಥಳ ಯಾವುದಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಕನೌಜ್ ನೋಡಿ. ಕನೌಜ್ನಲ್ಲಿ ಏನು ಮಾಡ್ತಾನೆ ಅಂದರೆ ಓಯನ್ ಥ್ಯಾಂಕ್ಸ್ನ ಅಧ್ಯಕ್ಷನಲ್ಲಿ ಸಭೆಯನ್ನು ನಡೆಸ್ತಾನೆ ನೋಡ್ರಿ. ಯಾವಾಗಂದರೆ ಕ್ರಿಸ್ತ ಶಕ 643ರಲ್ಲಿ ಕನೌಜ್ನಲ್ಲಿ ಏನು ಮಾಡ್ತಾನಂದರೆ ಈ ಒಂದು ಮಹಾಸಭೆಯಲ್ಲಿ 20ಕ್ಕೂ ಹೆಚ್ಚು ರಾಜರು, ಸಾವಿರಾರು ಬೌದ್ಧ ಮತ್ತು ಜೈನ ಹಿಂದೂ ವಿದ್ವಾಂಸರು ಭಾಗವಹಿಸಿರ್ತಾರೆ ಈ ಒಂದು ಸಭೆಯಲ್ಲಿ. ಕನೌಜ್ನಲ್ಲಿ ಮಾಡ್ತಾನೆ ನೋಡಿ, ಕನೌಜ್ ಇದೆ ಅದು. ಓಕೆ, ಕನೌಜ್ನಲ್ಲಿ ಏನು ಮಾಡ್ತಾನೆ ಅಂದರೆ ಓಯನ್ ಥ್ಯಾಂಕ್ಸ್ನ ಅಧ್ಯಕ್ಷತೆಯಲ್ಲಿ ಒಂದು ಮಹಾಸಭೆಯನ್ನು ನಡೆಸ್ತಾನೆ ಅಂತಲೇ ಹೇಳ್ಬೋದು 643ರಲ್ಲಿ. ಮುಂದಿನ ಒಂದು ಪ್ರಶ್ನೆ, ವರ್ಧಮಾನ ಆಡಳಿತದಲ್ಲಿ ವಿಶಾಲ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಈ ಪ್ರಾಂತ್ಯಗಳನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ವರ್ಧಮಾನರ ಒಂದು ಆಡಳಿತದಲ್ಲಿ ಯಾವ ರೀತಿಯಾಗಿತ್ತಂದರೆ ಪ್ರಾಂತ್ಯಗಳನ್ನು ಭುಕ್ತಿಗಳಾಗಿ ಪರಿವರ್ತನೆ ಮಾಡ್ತಿರ್ತಾರೆ, ಭುಕ್ತಿಗಳೆಂದು ಕರಿತಿರ್ತಾರೆ ನೋಡ್ರಿ. ಓಕೆ, ಭುಕ್ತಿಗಳೆಂದು ಕರಿತಿರ್ತಾರೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ, ಭುಕ್ತಿ ಎಂದು ಕರೆಯುತ್ತಿರ್ತಾರೆ ನೋಡ್ರಿ. ಓಕೆ, ಭುಕ್ತಿ ಸರಿಯಾದ ಉತ್ತರ ಆಗಿದೆ ನೋಡಿ. ಗುಪ್ತರ ಆಡಳಿತ ಮಾದರಿಯಲ್ಲಿ ಇವರು ಕೂಡ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳನ್ನು ಭುಕ್ತಿಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಅದೇ ರೀತಿಯಾಗಿ ಜಿಲ್ಲೆಗಳಾಗಿ ವಿಷಯಗಳನ್ನು ವಿಂಗಡಣೆ ಮಾಡಿರ್ತಾರೆ, ಜಿಲ್ಲೆಗಳನ್ನು ವಿಷಯ ಎಂದು ವಿಂಗಡಣೆ ಮಾಡಿರ್ತಾರೆ, ಪ್ರಾಂತ್ಯಗಳನ್ನು ಭುಕ್ತಿಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಓಕೆ, ಇವರು ಕೂಡ ಗುಪ್ತರ ಆಡಳಿತದ ಒಂದು ಮಾದರಿಯನ್ನು ಅನುಸರಿಸುತ್ತಾರೆ ಅಂತಲೇ ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆ, ಬಂಗಾಳದ ಶಶಾಂಕನನ್ನು ಎದುರಿಸಲು ಹರ್ಷವರ್ಧನನಿಗೆ ಬೆಂಬಲ ನೀಡಿದ ಕಾಮರೂಪ ದೇಶದ ಮಿತ್ರ ರಾಜ ಯಾರಂತ ಕೊಟ್ಟಿದ್ದಾರೆ. ಅಂದರೆ ಅಸ್ಸಾಂ ರಾಜ್ಯದ ಮಿತ್ರ ಯಾರಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಭಾಸ್ಕರ ವರ್ಮನ್ ಏನು ಮಾಡ್ತಾನಂದರೆ ಈ ಒಂದು ಬಂಗಾಳದ ಒಂದು ಶಶಾಂಕನನ್ನು ಸೋಲಿಸಲು ಹರ್ಷವರ್ಧನಿಗೆ ಬೆಂಬಲವನ್ನು ನೀಡುತ್ತಾನೆ ಭಾಸ್ಕರ ವರ್ಮನ್ರವರು. ಓಕೆ, ಭಾಸ್ಕರ ವರ್ಮನ್. ಕಾಮರೂಪದ ರಾಜ ಭಾಸ್ಕರ ವರ್ಮನ್ ಏನು ಮಾಡ್ತಾನಂದರೆ ಹರ್ಷನ ಆಪ್ತ ಮಿತ್ರ ಆಗಿರ್ತಾನೆ. ಆತನು ಏನು ಮಾಡ್ತಾನಂದರೆ ಹರ್ಷವರ್ಧನ ಒಂದು ಕನೌಜ್, ಪ್ರಯಾಗ್ನ ಎರಡು ಒಂದು ಏನು ಬೃಹತ್ ಸಮ್ಮೇಳನ ನಡೆಸ್ತಾನೋ ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾನೆ ಅಂತಲೇ ಹೇಳ್ಬೋದು ಭಾಸ್ಕರ ವರ್ಮನ್ ಅವರು. ಹರ್ಷವರ್ಧನ ಎರಡು ರೀತಿಯಲ್ಲಿ ಸಮ್ಮೇಳನ ನಡೆಸ್ತಾನೆ. ಮೊದಲು ಕನೌಜ್ ಅಂತ ಹೇಳಿದೆ, ನಂತರದಲ್ಲಿ ಇಲ್ಲಿ ಪ್ರಯಾಗದಲ್ಲಿ ನಡೆಸ್ತಾನೆ ನೋಡ್ರಿ 643ರಲ್ಲಿ.
ಮುಂದಿನ ಒಂದು ಪ್ರಶ್ನೆ, ಅರಸನ ಕಾಲದಲ್ಲಿ ಆಡಳಿತ ಮತ್ತು ಸೈನ್ಯಕ್ಕೆ ಖರ್ಚಿಗೆ ಪ್ರಮುಖ ಆದಾಯ ಮೂಲ ರೂಪ ಭೂಕಂದಾಯ ಎಷ್ಟಿತ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಷ್ಟಪ್ಪ ಅಂತಂದರೆ 1/6 ನೋಡಿ, 1/6. ಇವರು ಏನಪ್ಪ ಅಂತಂದರೆ ಗುಪ್ತರ ಒಂದು ಆಡಳಿತದ ಮಾದರಿಯನ್ನು ಅನುಸರಿಸಿರ್ತಾರೆ. ಬೆಳೆಯ 1/6 ಭಾಗವನ್ನು ಆದಾಯದ ಭೂಕಂದಾಯದ ಮೂಲ ಆಗಿರ್ತದೆ ನೋಡ್ರಿ. 1/6 ಬೆಳೆಯ ಭಾಗ ಆಗಿರ್ತದೆ. ಓಕೆ. ಅರಸಿನ ಕಾಲದ ತೆರಿಗೆ ಹೊರೆ ಕಡಿಮೆ ಆಗಿರ್ತದೆ. ಕೃಷಿ ಉತ್ಪಾದನೆ ಕೇವಲ 1/6 ಭಾಗವಷ್ಟು ಇರ್ತದೆ ಅಂತಲೇ ಹೇಳ್ತೇವೆ ನಾವು. ಭೂಕಂದಾಯವಾಗಿ ಸಂಗ್ರಹಿಸಲಾಗಿರ್ತದೆ ನೋಡಿರಿ 1/6 ಅಥವಾ 6/1 ಅಂತ ಕೂಡ ಕರೀತಾರೆ. ಹರ್ಷವರ್ಧನನ ಕಾಲದಲ್ಲಿ ಆಡಳಿತದಲ್ಲಿ ವಿದೇಶಾಂಗ ಯುದ್ಧ ಮತ್ತು ಶಾಂತಿ ಸಚಿವನನ್ನು ಏನೆಂದು ಕರೆಯುತ್ತಿದ್ದರು. ಯುದ್ಧ ಮತ್ತು ಶಾಂತಿ ಸಚಿವನನ್ನು ಏನೆಂದು ಕರೆಯಲಾಗುತ್ತಿತ್ತಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಹಾಸಂಧಿ ವಿಗ್ರಹಕ ಅಂತಾನೆ ಕರಿಬೋದು. ಈತನನ್ನು ವಿದೇಶಾಂಗ ಯುದ್ಧ ಶಾಂತಿ ಸಚಿವ ಆಗಿರ್ತಾನೆ ನೋಡ್ರಿ. ಮಹಾಸಂಧಿ ವಿಗ್ರಹ ಸರಿಯಾದ ಉತ್ತರ ಆಗಿದೆ. ಅವಂತಿ ಎಂಬ ಅಧಿಕಾರಿ ಈ ಒಂದು ಹುದ್ದೆಯಲ್ಲಿ ಇರ್ತಾನೆ. ಅವಂತಿ ಎಂಬ ಒಂದು ಅಧಿಕಾರಿ ಇರ್ತಾನೆ ನೋಡ್ರಿ. ಈ ಒಂದು ಹುದ್ದೆಯಲ್ಲಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅವಂತಿ ಎಂಬ ಒಂದು ಅಧಿಕಾರಿ ಈ ಒಂದು ಹುದ್ದೆಯಲ್ಲಿ ಇರ್ತಾನೆ ಅಂತ ಹೇಳ್ಬೋದು. ಮಹಾದಂಡನಾಯಕರು ಎಂದರೆ ಮುಖ್ಯ ಸೇನಾಧಿಪತಿ ಆಗಿರ್ತಾನೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಹರ್ಷವರ್ಧನನ ಸಾಮ್ರಾಜ್ಯದ ಗಡಿಯು ದಕ್ಷಿಣದಲ್ಲಿ ಎಲ್ಲಿಯವರೆಗೆ ವಿಸ್ತರಿಸುತ್ತಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ನರ್ಮದಾ ನದಿವರೆಗೂ ವಿಸ್ತರಿಸಿರ್ತದೆ. ಯಾಕಪ್ಪ ಅಂತಂದರೆ ನರ್ಮದಾ ನದಿಯ ಒಂದು ದಕ್ಷಿಣ ಭಾಗಕ್ಕೆ ಪುಲಿಕೇಶಿ ಆಳ್ವಿಕೆ ಮಾಡ್ತಿರ್ತಾನೆ. ಅದಕ್ಕಾಗಿ ಆ ಒಂದು ಕಡೆ ಗೆಲ್ಲುವಲು ಆಗೋದಿಲ್ಲ, ಪುಲಿಕೇಶಿ ಹತ್ರ ಸೋಲುತ್ತಾನೆ ನೋಡ್ರಿ. ಓಕೆ. ನರ್ಮದಾ ನದಿ ತೀರದವರೆಗೆ. ಅರ್ಶನ ಸಾಮ್ರಾಜ್ಯ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ನರ್ಮದಾ ನದಿವರೆಗೆ ವಿಸ್ತರಣೆ ಆಗಿರ್ತದೆ. ಪೂರ್ವದಲ್ಲಿ ಕಾಮರೂಪದಿಂದ ಪಶ್ಚಿಮದಲ್ಲಿ ವಲ್ಲಭಿವರೆಗೆ ವಿಶಾಲವಾಗಿ ಹರಡಿರ್ತದೆ ಅಂತಲೇ ಹೇಳ್ತೀವಿ ಈ ಒಂದು ಸಾಮ್ರಾಜ್ಯ, ಹರ್ಷವರ್ಧನನ ಸಾಮ್ರಾಜ್ಯ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ ಇದು ನೋಡಿ. ಸುಮಾರು 41 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಮಹಾನ್ ಸಾಮ್ರಾಟ ಹರ್ಷವರ್ಧನನು ಮರಣ ಹೊಂದಿದ ವರ್ಷ ಯಾವುದಂತ ಕೇಳಿದ್ದಾರೆ. ಹರ್ಷವರ್ಧನನು ಮರಣ ಹೊಂದಿರುವಂಥ ವರ್ಷ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನೋಡಿದ ನಂತರ ಏನಪ್ಪ ಅಂತಂದರೆ ನೀವು ಹರ್ಷವರ್ಧನನ ಒಂದು ಏನಿದೆ ಚಾಪ್ಟರ್, ಹರ್ಷವರ್ಧನನ ಒಂದು ಚಾಪ್ಟರನ್ನು ಓದಿಕೊಳ್ಳಬೇಕು. ಓಕೆ, ಹರ್ಷವರ್ಧನನ ಒಂದು ಪಾಠವನ್ನು ಓದಿಕೊಳ್ಳಿ. ಆವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಪರ್ಫೆಕ್ಟಾಗಿ ಎಲ್ಲ ಈ ಒಂದು ಏನು ಮಾಹಿತಿಯನ್ನು ನೋಡಿದ್ರು ಅದೆಲ್ಲ ನಿಮಗೆ ಅಲ್ಲಿ ಇತ್ತಂದರೆ ಗೊತ್ತಾಗುತ್ತದೆ. ಓಕೆ, ಹರ್ಷವರ್ಧನನ ಒಂದು ಮರಣ ಹೊಂದಿದಂಥ ವರ್ಷ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಅದೇ ರೀತಿಯಾಗಿ ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬರಾದರು ಚಾಪ್ಟರ್ ವೈಸ್ ಅಧ್ಯಾಯವಾರು ನಮ್ಮ ಒಂದು ತರಗತಿಯಲ್ಲಿ ಆಗುತ್ತಿರ್ತವೆ ನೋಡಿ. ಅಧ್ಯಾಯವಾರು ತರಗತಿ ಆಗುತ್ತಿದ್ದಾವೆ. ಅಧ್ಯಾಯ ಪ್ರಕಾರ ಈ ಗುಪ್ತರದಾಯಿತು, ಮೌರ್ಯರದ್ದು ಕೂಡ ಹೇಳಿದ್ದೀನಿ, ಮತ್ತು ಕುಶಾಣರದ್ದು ಕೂಡ ಆಗಿದೆ. ಈಗ ಯಾರ್ದಿದೆ, ಈ ವರ್ಧನರದಾಗಿದೆ. ಮುಂದೆ ಬರ್ತದೆ, ಮುಂದಿನ ಒಂದು ಪಾಠದಲ್ಲಿ ನೋಡೋಣ ಯಾವುದಿದೆ ಅಂತ. ಓಕೆ, ಪ್ರಮುಖ ಪಾಠಗಳಿದೆ ನೋಡಿ ಸ್ನೇಹಿತರೆ. ಚಾಪ್ಟರ್ ವೈಸ್ ಕ್ಲಾಸ್ ಯೂಟ್ಯೂಬ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಚಾನಲಲ್ಲಿ ನೀವು ನೋಡ್ಬೋದು. ಚಾಪ್ಟರ್ ವೈಸ್ ಕ್ಲಾಸ್ ಇದೆ. ತಪ್ಪದೇ ಈ ಒಂದು ವಿಡಿಯೋ ನೋಡಿರಿ ಕೊನೆಯವರೆಗೂ. ನಿಮ್ಮ ಒಂದು ತಯಾರಿಯನ್ನು ಅತ್ಯುತ್ತಮವಾಗಿ ವೇಗಗೊಳಿಸಿ. ವೇಗ ಜಾಸ್ತಿ ಇರಲಿ. ಓಕೆ, ನೀವು ಎಷ್ಟು ಓದ್ತೀರ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ತಲೆಯಲ್ಲಿ ಎಷ್ಟು ಸೇವ್ ಇದೆ ಅನ್ನೋದು ಮುಖ್ಯ. ಓಕೆ, ಅದಕ್ಕಾಗಿ ಈ ಒಂದು ವಿಡಿಯೋ ನೋಡಿದ ಮ್ಯಾಗ ನೀವೇನು ಮಾಡ್ಬೇಕಂದ್ರೆ ಮತ್ತೆ ಹರ್ಷವರ್ಧನ ಒಂದು ಬಗ್ಗೆ ಮಾಹಿತಿಯನ್ನು ನೋಡಿಕೊಂಡು ಮತ್ತೆ ಈ ಒಂದು ವಿಡಿಯೋ ನೋಡಿದರೆ ನಿಮ್ಗೇನಾಗುತ್ತಂದ್ರೆ ಸೇವ್ ಆಗುತ್ತೆ. ಓಕೆ, ಚಾಪ್ಟರ್ ವೈಸ್ ಅದೇ ರೀತಿಯಾಗಿ MCQs ಜಾಸ್ತಿ ಬಿಡಿಸ್ಬೇಕಾಗುತ್ತೆ. ನೀವು ಬರೀ ಓದಿದ್ರೆ ಮಾತ್ರ ಸಾಲದು, MCQs ಅದ್ರ ಮೇಲೆ MCQs ಬಿಡಿಸಿದಾಗ ಮಾತ್ರ ನಿಮಗೆ ತಲೆಯಲ್ಲಿ ಉಳಿತದೆ. ಈಗ ಹರ್ಷವರ್ಧನ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀವಿ. ಹರ್ಷವರ್ಧನ ಮರಣ ಹೊಂದಿದ್ದು ವರ್ಷ ನಿಮಗೆ ಗೊತ್ತಿಲ್ಲ, ಇದು ಓದಿರ್ತೀರಿ ನೀವು. ಆದರೂ ಕೂಡ ನಿಮಗೆ ಕೆಲವು ಜನಕ್ಕೆ ಗೊತ್ತಿರ್ತದೆ, ಕೆಲವು ಜನಕ್ಕೆ ಇನ್ನೂ ಕೂಡ ಗೊತ್ತಿರಲ್ಲ ನೋಡ್ರಿ, ನೆನಪು ಹೋಗಿರ್ತದೆ. ಅದಕ್ಕಾಗಿ ಈ ಒಂದು ಉತ್ತರವನ್ನು ಗೊತ್ತಿರೋರು ಕಮೆಂಟ್ ಮಾಡಿ, ಗೊತ್ತಿರಲಾರ್ದರು ಪಾಠವನ್ನು ಓದಿಕೊಂಡ್ಬಂದು ಗೇಸಿಂದ ಈ ಒಂದು ವಿಡಿಯೋನ ಮತ್ತೆ ನೋಡಿ ಗೇಸಿಂದ ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಒಂದು ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಕಮೆಂಟ್ ಮೂಲಕ ಈ ಒಂದು ಉತ್ತರವನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ, ಟೇಕ್ ಕೇರ್.